ಫುಲ್ ಹರ್ಡ್ ಹೆಂಗಿದೆ ಅಂತ ಎಷ್ಟು ಜಿಂಕೆಗಳಿದಾವೆ ನೋಡಿ. ಸ್ಪಾಟೆಡ್ ಡಿಯರ್ಸ್ ಎಲ್ಲ. ಆಲ್ರೆಡಿ ಇಲ್ಲಿರೋ ವ್ಯೂಸ್ ಸೂಪರ್ ಆಗಿದೆ. ನಾವು ಹೋಗ್ತಾ ಇರೋ ಜಾಗ ಬಂದು ಊಟಿ ದಾಟಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಕೋಟಗಿರಿ ಅಂತ ಸಿಗುತ್ತೆ. ಅಲ್ಲಿಗೆ ಹೋಗ್ತಾ ಇರೋದು. ಮೋಸ್ಟ್ಲಿ ಇದೆಲ್ಲ ಚಳಿ ಇರುತ್ತೆ. ಇಲ್ಲೇ ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಅಲ್ಲಿ ಹೆಂಗೆ ತಡ್ಕೊತೀನೋ ಏನೋ. ಲಚ್ಚಿ ಚಾಮರಾಜನಗರ್ ಆ್ಯಂಡ್ ಗುಂಡ್ಲುಪೇಟೆ ಪಾಸ್ ಆಗೋರು ಶ್ರೀ ಮಹಾಲಕ್ಷ್ಮಿ ಟಿಫನೀಸ್ ಅಂತ ಹೋಟೆಲ್ ಹೆಸರು. ಸೂಪರ್ ಆಗಿದೆ ಊಟ ಮಾತ್ರ. ರೈಸ್ ಬಾತ್ ಆ್ಯಂಡ್ ಮಸಾಲೆ ವಡೆ ಹೈಲಿ ರೆಕಮೆಂಡೆಡ್. ಸೊ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಈ ಕಡೆ ಬಂದು ಯಾರಾದ್ರು. ಆಲ್ರೈಟ್, ಈಗ ಬಂಡೀಪುರ್ ಟೈಗರ್ ರಿಸರ್ವ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಗಾಡಿ ಓಡಿಸೋದಕ್ಕೆ ಒಂಥರ ಮಜಾ. ಯಾಕಂದರೆ ಎಲ್ಲೇ ನೋಡಿದ್ರೂ ಫುಲ್ ಮರಗಳು, ಗ್ರೀನರೀಸ್. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಎಂಟರ್ ಆಗಿದ ತಕ್ಷಣ ಸ್ವಲ್ಪ ಜಿಂಕೆಗಳೆಲ್ಲ ಕಾಣಿಸ್ಕೊಂಡ್ವು. ಬಟ್ ಅದಾದಮೇಲೆ ಬೇರೆ ಇನ್ನೇನು ಸೈಟಿಂಗ್ಸ್ ಇಲ್ಲ. ಇಲ್ಲಿ ನೋಡಿ ಜಿಂಕೆಗಳು, ಎಷ್ಟು ಜಿಂಕೆಗಳಿದಾವೆ ನೋಡಿ ಇಲ್ಲಿ. ಸ್ಪಾಟೆಡ್ ಡಿಯರ್ಸ್ ಎಲ್ಲ ಕಡೆ ಇದಾವೆ. ನೈಸ್. ಇಲ್ಲಿ ನೋಡಿ, ಇಲ್ಲೂ ಇದೆ. ಓ ಮೈ ಗಾಡ್, ಇಷ್ಟು ಹತ್ರದಲ್ಲಿದೆ. ಸೊ ನನಗಂತೂ ಹೈವೇಲಿ ಕ್ರೂಸ್ ಮಾಡೋದಕ್ಕಿಂತ ಈ ಥರ ರೋಡ್ಸಲ್ಲಿ ಓಡಿಸೋದಕ್ಕೆ ತುಂಬ ಏನೋ ಲೈಕ್ ಮಜಾ ಸಿಗುತ್ತೆ. ವಾವ್, ಕ್ರೇಜಿ ಲ್ಯಾಂಡ್ಸ್ಕೇಪು. ಹೆಂಗಿದೆ ಬೆಟ್ಟ ಗುಡ್ಡ, ಯಪ್ಪ ಅಪ್ಪ ಅಪ್ಪ ಅಪ್ಪ, ನೆಕ್ಸ್ಟ್ ಲೆವೆಲ್ ಇದೆಯಪ್ಪ ಜಾಗ ಮಾತ್ರ. ಸೊ ಹೇರ್ ಪಿನ್ ಕರ್ವ್ ಸ್ಟಾರ್ಟ್ ಆಯಿತು. ಸೊ ದಿಸ್ ರೈಡ್ ಇಸ್ ಜಸ್ಟ್ ಗಾಟನ್ ಅ ಬಿಟ್ ಮೋರ್ ಇಂಟ್ರೆಸ್ಟಿಂಗ್ ನಾವು. ಊಟಿಗೆ ಬಂದಿದ್ದೀವಿ. ಚೆಕ್ ಇಟ್ ಔಟ್. ಫುಲ್ ಒಂಥರ ಕೋಲ್ಡ್ ಫೀಲ್ ಆಗ್ತದೆ ಆಲ್ರೆಡಿ. ಗಾಳಿಯೇ ಒಂಥರ ಫುಲ್ ಚಿಲ್ಡಾಗಿದೆ. ಸೊ ಊಟಿ ವೈಬ್ಸ್. ಆ್ಯಂಡ್ ದಿಸ್ ಇಸ್ ದ ಬ್ಯೂಟಿ, ಲೈಕ್ ಒಂದು ಜಾಗಕ್ಕೆ ಬಂದಾಗ ಆ ಜಾಗಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ಬೇಕು. A few moments later. ಓ ಮೈ ಗಾಡ್, ಏನೋ ಕೆಲಸ ನಡೀತಾ ಇರಬೇಕೇನೋ, ಅದಕ್ಕೇನೆ. ಚಿತ್ ಮ್ಯಾನ್, ಏನು ರಘು ಹಿಂಗಾಗ್ಬಿಡುತ್ತೆ ನಮ್ಮ ಕತೆ. One eternity later. ಬ್ಯೂಟಿ ಆಫ್ ಊಟಿ. ಸಖತ್ತಾಗಿದೆ. ಫುಲ್ ಚಿಲ್ಲಾಗಿದೆ ವೆದರ್ ಮಾತ್ರ. ಫುಲ್ ಕೋಲ್ಡ್ ಇದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು. ಪುದು ತೋಟಂ, ನೈಸ್.
ಓಹೋ ಸ್ವಲ್ಪ ಬಿಸಿಲು ಕೂಡ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಫುಲ್ ಚಳಿ ಇದೆ ಗುರು